ಅವರೇ ಗೆಲ್ಲೋದು ಹೇಳಕ್ಕಾಗಲ್ಲ ಸರ್. ಸರಸ್ವತಿ ನಾರಾಯಣ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನೋದು ಒಂದು ಸ್ಕೂಲೇ ಅಲ್ಲ ಸರ್, ಅದೊಂದು ಎಜುಕೇಷನ್ ಅಲ್ಲದೆ ಅದರ್ ಆಕ್ಟಿವಿಟೀಸ್ನ ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ. ಮಕ್ಕಳು ಕೂಡ ಅಷ್ಟೇ ಸರ್. ಯಾವುದೇ ಇಂಟರ್ನ್ಯಾಷನಲ್ ಸ್ಕೂಲ್ ಇವಾಗ ಏನು ಯಥೇಚ್ಛವಾಗಿ ಫೀಸ್ ಏನು ತಗೊಳ್ತಾರೋ ಈ ಒಂದು ಮಧ್ಯಮ ಕ್ಲಾಸ್ಗೋಸ್ಕರನೇ ಮಾಡಿದ ರೀತಿ ಇದೆ ಶಾಲೆ. ಹಾಗಾಗಿ ಬರೀ ಪಾಠಾಟಕ್ಕೆ ಸಂಬಂಧಪಡದೆ ಎಲ್ಲ ರೀತಿಯ ಎಂಟರ್ಟೈನ್ಮೆಂಟ್ ಇದೆ. ಉದಾಹರಣೆಗೆ ಇವಾಗ ನೇಚರ್, ಇವಾಗ ಭತ್ತ ಹೇಗೆ ಬೆಳೀತಾರೆ ಮತ್ತು ರಾಗಿ ಎಲ್ಲಿಂದ ಬರುತ್ತೆ ಅಂತ ಈಗಿನ ಜನ್ರೇಷನ್ ಮಕ್ಕಳಿಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಈ ಸ್ಕೂಲಲ್ಲಿ ಮಾತ್ರ ಆಲ್ರೆಡಿ ಕರ್ಕೊಂಡೋಗಿ ಹೊರಗಡೆ ಔಟ್ಡೋರಲ್ಲಿ ಕೂರಿಸಿ ಮಕ್ಕಳು ಅಷ್ಟೇ ತುಂಬ ಟ್ಯಾಲೆಂಟ್ ಇದೆ ಮಕ್ಕಳು. ನೀವು ಪ್ರತಿ ಮಕ್ಕಳನ್ನೂ ಬೇಕಾದ್ರೆ ಮಕ್ಕಳನ್ನೊಬ್ಬರು ಇಂಟ್ರೂವ್ ಮಾಡಿ ನೋಡಿ, ಮಕ್ಕಳಲ್ಲಿ ತುಂಬ ಕಲೆ ಇದೆ. ಹೆಚ್ಚು ಕಡಿಮೆ 5ನೇ ಕ್ಲಾಸ್ ಇರೋ ಬೇರೆ ಸ್ಕೂಲಲ್ಲಿರೋ ಮಕ್ಕಳಷ್ಟು ಎಬಿಲಿಟಿ ಈ ಮಕ್ಕಳಲ್ಲಿದೆ. ನೀವು ಆಟ ಆಡಿ ಸುಮಾರು ವರ್ಷಗಳಾಗಿರ್ಬೋದು. ನಿಮ್ಮ ಮತ್ತೆ ಮಕ್ಕಳ ಜೊತೆ ಆಟ ಆಡಿದಿರಾ ಸ್ಕೂಲ್ನಲ್ಲಿ? ನಿಮ್ಗೆ ಹಾಕೊಂಡು ಚೀಲ ಹಾಕೊಂಡು ಹೆಂಗ್ ಅನ್ಸುತ್ತೆ ನಿಮಗೆ? ತುಂಬಾ ಚೆನ್ನಾಗಿ ಅನ್ಸುತ್ತೆ. ನಮ್ಮ ಮಕ್ಕಳ ಜೊತೆ ಬರ್ದು ನಾವು ಮಕ್ಕಳು ಎಷ್ಟು ವರ್ಷಗಳಾಗಿದ್ದೀನಿ ಆಟ ಆಡಿ? ಖಂಡಿತ ನಾನ್ ಪ್ರೊಫೆಷನಲ್ ಆಗಿರ್ಬೋದು, ಬಟ್ ಬೇರೆ ಪೇರೆಂಟ್ಸ್ ಇದ್ದಾರೆ. ಬಟ್ ಆದ್ರೆ ಕೂಡ ನಮಗೂ ಹ್ಯಾಪಿ ಇದೆ ಮಕ್ಕಳ ಜೊತೆ ಆಡೋದು, ಕಲಿಯೋದು ಖಂಡಿತ ಇದೆ. ಥ್ಯಾಂಕ್ ಯು ಸರ್. ಸರ್, ನಮಗೆ ಈ ಶಾಲೆಯಿಂದ ಈ ಸ್ಪೋರ್ಟ್ಸ್ ಆಕ್ಟಿವಿಟಿ ನಾವು ಪಾರ್ಟಿಸಿಪೇಟ್ ಮಾಡಿ ನಮಗೆ 20 ಇಯರ್ಸ್ ಬ್ಯಾಕ್ ಹೋಗಿದ್ದೀವಿ ನಾವು. ಬಾಲ್ಯ ನೆನಪು ಬಂದಿದೆ ನಮಗೆ. ತುಂಬಾ ಚೆನ್ನಾಗಿ ಆಕ್ಟಿವಿಟೀಸ್ ಆಗಲಿ, ಫೀಲ್ಡ್ ಟ್ರಿಪ್ ಆಗಲಿ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಒಳ್ಳೆ ಸ್ಕೂಲ್ ಇದೆ. ನಿಮ್ಮ ಮಕ್ಕಳಿಗೆ ಟ್ರೈನಿಂಗ್ ಇದೆ ಸೇರಿಸಿರೋದಕ್ಕೂ ತುಂಬಾ ಖುಷಿ. ಮಕ್ಕಳಿಗೆ ಟ್ರೈನಿಂಗ್ ಇದೆ ಶಾಲೆಯಲ್ಲಿ? ಟ್ರೈನಿಂಗ್ ತುಂಬಾ ಚೆನ್ನಾಗಿದೆ. ಎಜುಕೇಶನ್ ತುಂಬಾ ಚೆನ್ನಾಗಿದೆ. ನಿಮ್ಮ ಮಕ್ಕಳು ಎಷ್ಟು ಇದ್ದಾರೆ? ಒಬ್ರು ಇದ್ದಾರೆ, ಒಬ್ರು ಮಗಳಿದ್ದಾರೆ. ತಾವು ಹೇಳಿ, ಮಾತಾಡಿ ಸರ್. ಹೇಳಿ, ಸ್ವಲ್ಪ ಎಲ್ಲರೂ ಹೇಳ್ರಿ. ನಿಮ್ಮ ಅನಿಸಿಕೆಗಳು ಹೇಳಿ. ತುಂಬ ಚೆನ್ನಾಗಿದೆ. ಆಟ ಪಾಠ ಎಲ್ಲದರಲ್ಲೂ ಸೂಪರ್ ಆಗಿದೆ ಹೇಳಿ ಸರ್. ಸರ್, ಎಲ್ರಿಗೂ ನಮಸ್ಕಾರ. ಈ ಒಂದು ಸರಸ್ವತಿ ನಾರಾಯಣ ಶಾಲೆ ಏನಿದೆ, ಬೇರೆ ಶಾಲೆಗಳಿಗೆ ಕಂಪೇರ್ ಮಾಡಿದ್ರೆ ಈ ಶಾಲೆ ತುಂಬ ಒಂದು ರೀತಿ ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಬೇರೆ ಯಾವುದೇ ರೀತಿ ಗ್ರೀನ್ ಡೇ, ಎಲ್ಲೋ ಡೇ ಅಂತ ಎಲ್ಲ ಮಾಡ್ತಾ ಇರ್ತಾರೆ. ಮತ್ತು ಮಕ್ಕಳಿಗೆ ಪಾಠದ ಜೊತೆಗೆ ಆಟದ ಜೊತೆಗೆ ನಮ್ಮ ಸಂಸ್ಕೃತಿ ಹೆಂಗಿರಬೇಕು, ನಮ್ಮ ಆಚಾರ ವಿಚಾರಗಳು ಹೆಂಗಿರಬೇಕು, ಗುರು ಹಿರಿಯರನ್ನ ಹೆಂಗೆ ಗೌರವಿಸಬೇಕು, ಇದೆಲ್ಲರನ್ನು ಕಳಿಸ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಆ ಶಾಲೆಗೆ ನಾನು ನಿಜವಾಗ್ಲೂ ಧನ್ಯಪೂರ್ವಕ. ಯಾಕಂದ್ರೆ ನಾನು ಮಗಳನ್ನು ಸೇರಿಸಿದ್ದೀನಿ. ನಮ್ಮ ಮಗಳು ಸಹ ಒಳ್ಳೆ ಒಂದು ಶಾಲೆಯಲ್ಲಿ ಸೇರಿದ್ದಾರೆ ಅನ್ನೋದು ನಮ್ಮ ಅನಿಸಿಕೆ ಆಗಿದೆ. ಜೊತೆಗೆ ನಾವು ಸಹ ಸುಮಾರು ಹೈಸ್ಕೂಲಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ಈ ಒಂದು ಸ್ಪೋರ್ಟ್ಸಲ್ಲಿ ಪ್ರಾಕ್ಟೀಸ್ ಮಾಡಿರೋಂಥದ್ದು. ಅದು ಬಿಟ್ಟರೆ ಸುಮಾರು 10-15 ವರ್ಷ ಆಗಿದೆ. ಈಗ ನಾವು ಸಹ ಮಕ್ಕಳ ಜೊತೆ ಆಟ ಆಡಿದ್ರಿಂದ ಏನೋ ನಮಗೊಂಥರ ಖುಷಿ. ನಾವು ನಮ್ಮ ಮಕ್ಕಳ ಜೊತೆ ಬೆರೆತು ಒಂದು ಆಟ ಮಕ್ಕಳ ರೀತಿ ನಾವು ಆಗಿದ್ದೀವಿ ಅನ್ನೋದು ಒಂದು ತುಂಬ ಖುಷಿ ಆಗ್ತಾ ಇದೆ. ಸೊ ಅದರಿಂದ ಎಲ್ಲ ಪೇರೆಂಟ್ಸ್ಗೂ ಸಹ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಅವ್ರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತೀನಿ. ನಮ್ಮ ಮಗಳು ಇಲ್ಲಿ UKGಲಿ ಓದ್ತಾ ಇದ್ದಾಳೆ. ನಾವು PKGಗೆ ನಮ್ಮ ಮಗಳನ್ನ ಸೇರಿಸಿದ್ವಿ. ನಮ್ಮ ಮಗಳನ್ನ ಸೇರಿಸಿದಾಗ ನಾನು ಒಬ್ಬ ಎಂಪ್ಲಾಯಿ, ನನಗೆ ಮಕ್ಕಳು ನೋಡ್ಕೊಳ್ಳೋದು ಕಷ್ಟ ಆಗಿತ್ತು. ಇವ್ರು ತುಂಬ ತಾಯಿ ಪ್ರೀತಿ ಕೊಟ್ಟು ಶಶಿ ಮ್ಯಾಮು ಅವ್ರ ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಹಾಗೆ ನಮ್ಮನ್ನು ಪೇರೆಂಟ್ಸ್ನ ಕೂಡ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ. ನಮಗೆ ಕಿಚನ್ ಕ್ವೀನ್ ಅಂತ ಒಂದು ಅಡುಗೆ ಇದು ಕಾಂಪಿಟೇಷನ್ ಇಟ್ಟು ಕಿಚನ್ ಕ್ವೀನ್ ಅಂತ ಒಂದು ಪ್ರೈಸ್ ಕೊಡ್ತಾರೆ. ಹಾಗೆ ನಮ್ಮನ್ನು ಸ್ಪೋರ್ಟ್ಸ್ಗೆ ಕರ್ಕೊಂಡು ಬಂದು ನಮಗೊಂದಷ್ಟು ಪ್ರೈಸಸ್ ಕೊಡ್ತಾರೆ. ಇದು ನಮ್ಗೆ ತುಂಬ ಖುಷಿ ಕೊಡ್ತು. ನನಗೆ ಫಸ್ಟ್ ಟೈಮ್ ಕಿಚನ್ ಕ್ವೀನ್ ಅವಾರ್ಡ್ ಬಂದಾಗ ಹೌದು ಸರ್, ಅವಾಗ ತುಂಬ ಖುಷಿ ಪಟ್ಟೆ ನಾನು. ಹಾಗೆ ನಮ್ಗೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟರು. ನಾವು ಲೇಡೀಸು ಏನೋ ಸ್ಕೂಲ್ ಡೇಸಲ್ಲಿ ಸಣ್ಣ ಪುಟ್ಟ ಡ್ಯಾನ್ಸ್ ಮಾಡಿದ್ವು ಅಷ್ಟೇ. ಇಲ್ಲೊಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಾಗ ನಂಗೆ ತುಂಬ ಖುಷಿ ಅನಿಸ್ತು. ನಾವು ನಮ್ಮ ಹಸ್ಬೆಂಡು ಮತ್ತು ಒಂದಷ್ಟು ಪೇರ್ಸ್ ಎಲ್ಲ ಸೇರಿ ಮಕ್ಕಳ ಜೊತೆಗೆ ಒಂದು ಡ್ಯಾನ್ಸ್ ಮಾಡಿದ್ವಿ. ಅದು ನಮ್ಮ ಲೈಫಲ್ಲಿ ಮರಿಲಾಗದ ಡ್ಯಾನ್ಸು ಸರ್. ಹಾಗೆ ಈ ಸ್ಕೂಲ್ನವರು ತುಂಬ ಚೆನ್ನಾಗಿ, ಒಂದೇ ವಿಷಯ ಅಲ್ಲ ಸರ್, ಬರೀ ಎಜುಕೇಷನ್ ಅಷ್ಟೇ ಅಲ್ಲ, ಎಲ್ಲ ರೀತಿಯಲ್ಲೂ ಮಕ್ಕಳನ್ನ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾರೆ. ಹಾಗೆ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ನಿಧಾನವಾಗಿ ಬನ್ನಿ, ಪರವಾಗಿಲ್ಲ. ದಯವಿಟ್ಟು ಫಾದರ್ ಪ್ಲೀಸ್ ಬರಬೇಡಿ.
ನೀಲ್ವಾಣಿ. ಹಂಗೆ ಬ್ಯಾಲೆನ್ಸ್ ಮಾಡಿ. Come, Jatin's parents. Kushvik, Banvita. Yellow line. Yes, that Jatin's first. Kushvik second. ಮೇಡಮ್ ಸ್ಟ್ಯಾಂಡ್ ಇದೆ ನಿಮ್ ಕೈಯಲ್ಲ, ನೀವೇ ಸ್ಟ್ಯಾಂಡ್ ಇದೆ, ನೀವು ಪಾಸ್ ಮಾಡಿ. ಕೊಡಿ ಸರ್. ಅಜ್ಜಿ ಗೆಲ್ಲಿ ಪಾಪ.